ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ತಂಬ್ಲೈನ್ ನೋಡಿದ ತಕ್ಷಣ ಎಲ್ರಿಗೂ ಗೊತ್ತಾಗಿರುತ್ತೆ. ಸೊ ಆದ್ರೂ ಹೇಳ್ತೀನಿ, ಪೋಸ್ಟ್ ಪಾರ್ಟಮ್ ರಿಕವರಿ ಆಫ್ಟರ್ ನಾರ್ಮಲ್ ಡೆಲಿವರಿ. ಸೊ ನಂದು ನಾರ್ಮಲ್ ಡೆಲಿವರಿ ಆಗಿದ್ದು, ನಾರ್ಮಲ್ ಡೆಲಿವರಿ ಆದ ತಕ್ಷಣ ಯಾವ ರೀತಿ ನಾನು ಎಪಿಸಿಯೋಟಮಿ ಸ್ಟಿಚಸ್ಸು ಮತ್ತು ಏನೇನೆಲ್ಲ ಮನೆಯಲ್ಲಿ ಊಟ ಏನೇನು ತಿಂತಿದ್ದೆ ಇದೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ನಾರ್ಮಲ್ ಡೆಲಿವರಿ ಆಯಿತು. ಹಾಸ್ಪಿಟಲಲ್ಲಿ 5 ದಿವಸ ಏನೋ ಇಟ್ಕೊಂಡಿದ್ರು. ಏನಕ್ಕೆ ಅಂದರೆ ಪಾಪು ಫೀಡ್ ಕರೆಕ್ಟಾಗಿ ತೊಗೊಳ್ತಾ ಇರಲಿಲ್ಲ ಅನ್ನೋದು ರೀಸನಿಗೋಸ್ಕರ ಸ್ವಲ್ಪ ವೆಯ್ಟ್ ಲಾಸ್ ಆಗಿತ್ತು ಅಂತ ಇಟ್ಕೊಂಡಿದ್ರು. ಸ್ವಲ್ಪ ಜಾಂಡೀಸ್ ಕೂಡ ನಾರ್ಮಲೇ ಇತ್ತು. ನಮ್ಮ ಪಾಪುಗೇನು ಜಾಂಡೀಸ್ ಎಲ್ಲ ಜಾಸ್ತಿ ಏನೂ ಇರಲಿಲ್ಲ. ಸೊ ಹಾಗಾಗಿ ಒಂದು 5 ಡೇಸ್ ಇಟ್ಕೊಂಡ್ರು. 5 ಡೇಸ್ ಇಟ್ಕೊಂಡಾದ್ಮೇಲೆ ಮನೆಗೆ ಕಳಿಸಿದ್ರು. ಮನೆಗೆ ಬಂದಮೇಲೆ ಸಿಂಪಲ್ಲಾಗಿ ವೆಲ್ಕಮ್ ಮಾಡಿಕೊಂಡ್ರು ನನ್ನ ಮಗನ್ನು. ಅದಾದಮೇಲೆ ನಮ್ಮ ಮನೇಲಿ ಫಸ್ಟು ಬಂದ ತಕ್ಷಣವೇ ಹೇಳ್ತಿದ್ದಿದೆ ಏನು ಅಂತಂದರೆ, ಜಾಸ್ತಿ ಮೊಬೈಲ್ ನೋಡಬೇಡ, ರೆಸ್ಟ್ ಮಾಡು, ಮನೇಲಿ ಪಾಪು ಮಲಗಿದ್ದಾಗೆಲ್ಲ ರೆಸ್ಟ್ ಮಾಡು, ನೈಟೆಲ್ಲ ಇದ್ದಿರಬೇಕಾಗತ್ತೆ, 2 ಅವರ್ಸಿಗೆಲ್ಲ ಫೀಡ್ ಮಾಡಬೇಕಾಗತ್ತೆ ಅಂತ ಹೇಳೋರು. ನಾನು ಹೇಳಿದ ಮಾತು ಕೇಳ್ತಿರ್ಲಿಲ್ಲ. ರೆಸ್ಟ್ ಮಾಡ್ತಿದ್ದೆ ಇಲ್ಲ ಅಂತಲ್ಲ, ಜಾಸ್ತಿ ಮೊಬೈಲಿಗೆ ಅಡಿಕ್ಟ್ ಆಗೋಗ್ಬಿಟ್ಟಿದೆ. ಆ ರೀಸನ್ಗೋಸ್ಕರ ಈಗಲೂ ನನಗೆ ಮೈಗ್ರೇನ್ ತಲೆನೋವು ಯಾವಾಗಲೂ ಬರ್ತಾನೆ ಇರುತ್ತೆ. ಸೊ ಆವಾಗ ಅವ್ರು ಹೇಳಿದ ಮಾತು ಕೇಳಬೇಕಾಗಿತ್ತು. ನಾನು ಸಿಕ್ಕಾಪಟ್ಟೆ ಮೊಬೈಲ್ ನೋಡ್ತಿದ್ದೆ, ನಿದ್ದೆ ಮಾಡ್ತಿರ್ಲಿಲ್ಲ. ಸೊ ಈ ಥರ ಮಾಡ್ತಿದ್ದೆ. ಕಂಪ್ಲೀಟಾಗಿ ಡೆಲಿವರಿ ಆದ ತಕ್ಷಣ ಮೇಯ್ನು ನಮಗೆ ರೆಸ್ಟ್ ಬೇಕು, ರೆಸ್ಟ್ ಮಾಡಬೇಕು. ಸೊ ನಿಮ್ಗಳಿಗೆ ಯಾರಾದರೂ ಪ್ರೆಗ್ನೆಂಟ್ ಇರೋರಿಗೆ ನಾನು ಸಜೆಸ್ಟ್ ಮಾಡೋದಿಷ್ಟೇ, ಡೆಲಿವರಿ ಆಯಿತು ಅಂತಂದರೆ ಫಸ್ಟು ಕಂಪ್ಲೀಟಾಗಿ ನಿದ್ದೆ ಇರೋಲ್ಲ, ನಾವು ಫುಲ್ ವೀಕ್ ಆಗೋಗಿರ್ತೀವಿ. ಸೊ ಹಾಗಾಗಿ ರೆಸ್ಟ್ ಮಾಡಿ ಅಂತಲೇ ಹೇಳ್ತೀನಿ ನಾನು. ಸೊ ನಾನು ಅದನ್ನು ಫಾಲೋ ಅಪ್ ಮಾಡಲಿಲ್ಲ, ರೆಸ್ಟ್ ಮಾಡ್ತಿರ್ಲಿಲ್ಲ. ಅದಾದಮೇಲೆ ನೆಕ್ಸ್ಟು ನಾನು ಊಟದ ವಿಷಯಕ್ಕೆ ಬಂದರೆ, ಮನೇಲಿ ಪಥ್ಯವು ಹೇಳಿದರು, ನಾವೇನು ಕೊಡ್ತೀವಿ ಅದನ್ನೇ ತಿನ್ನಬೇಕು ನೀನು 3 ತಿಂಗಳವರೆಗೂ, ಬೇರೆ ಎಲ್ಲ ಏನೂ ತಿನ್ನೋಂಗಿಲ್ಲ, ನೀನು ಸ್ಪೈಸಿ ಫುಡ್ಸು, ಹೊರಗಡೆ ಫುಡ್ಸು ಅದೆಲ್ಲ ಏನೂ ಕೇಳೋಂಗಿಲ್ಲ ಅಂತೇಳಿ ಅಂತ ಮುಂಚೆನೇ ಕಂಡೀಷನ್ ಮಾಡಿಬಿಟ್ಟಿದ್ರು. ಆದರೆ ನಾನು ಅವ್ರಿಗೂ ಇಲ್ಲ, ನಾನು ತಿನ್ನಲ್ಲ, ನಾನು ಎಲ್ಲ ಐಟಮ್ಸು ತಿಂತೀನಿ, ನಾನು ತರಕಾರಿ ಆಗಲಿ ಮತ್ತು ಫ್ರೂಟ್ಸ್ ಆಗಲಿ ಎಲ್ಲನೂ ತಿಂತೀನಿ, ನಾನು ಯಾವುದೂ ಬಿಡಲ್ಲ ಅಂತೇಳಿ ಅಂತ ಡಾಕ್ಟರ್ಸ್ ಕೈಲೂ ಕೂಡ ಹೇಳಿಸಿದ್ದೆ. ಈಗಿನ ಡಾಕ್ಟ್ರೆಲ್ಲ ಪ್ರತಿಯೊಬ್ಬರು ಹೇಳೋದು ಒಂದೇ, ಎಲ್ಲನೂ ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಥರ ಐಟಮ್ಸು ತಿನ್ಬೋದು ಅಂತೇಳಿ ಡಾಕ್ಟ್ರು ಕೂಡ ಹೇಳಿದರು. ಅವ್ರ ಕೈಲೂ ಹೇಳಿಸಿದ್ದೆ. ಸರಿ, ಈಗಿನ ಕಾಲದಲ್ಲಿ ನಿಮಗೆ ಗೊತ್ತಲ್ವಾ, ಆಲ್ಮೋಸ್ಟ್ ಈಗಿನ ಕಾಲದಲ್ಲಿ ಯಾರೂ ಆ ಥರ ಎಲ್ಲ ಫಾಲೋ ಅಪ್ ಮಾಡಲ್ಲ. ಆಗಿನ ಕಾಲದಲ್ಲಿ ಇತ್ತು ಈ ಥರ ಎಲ್ಲ ಪಥ್ಯವೆಲ್ಲ ಮಾಡಬೇಕು ಅಂತೇಳಿ ಅಂತ. ಈಗ ಯಾರೂ ಅಷ್ಟೆಲ್ಲ ಫಾಲೋ ಅಪ್ ಮಾಡಲ್ಲ. ಎಲ್ಲ ಐಟಮ್ಸು ದೇಹಕ್ಕೆ ಏನೇನು ಬೇಕು ಪ್ರತಿಯೊಂದು ಎಲ್ಲನೂ ತಿಂತಿದ್ರು. ಸೊ ನಾನು ಅದೇ ರೀತಿ ನಮ್ಮ ಮನೆಗೆ ಹೇಳಿದೆ. ನಮ್ಮ ಮನೇಲಿ ಒಂದೇ ಮಾತಿಗೆ ಹೇಳಿದ್ರು, ಸರಿ ಆಯಿತು, ನಿನ್ನ ಇಷ್ಟ, ನಿನಗೆ ಏನು ಬೇಕೋ ಅದು ತಿನ್ಕೊ, ಮಗುಗೇನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತೇಳಿ ಅಂತ ಮನೇಲಿ ಕಂಡೀಷನ್ ಹಾಕಿದ್ರು. ಸರಿ ಆಯಿತು, ಏನಾದರೂ ಆಗಲಿ, ನಾನು ಮಾಡೋದೇ ಮಾಡ್ತೀನಿ ನಾನು ಅಂತೇಳಿ ಅಂತ. ಒನ್ ಡೇ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ಹಾಕ್ಬಿಟ್ಟಿದ್ರು. 1-2 ಡೇಸು ಹಿಂಗೆ ತಿಂದೆ, ಮಗುಗೆ ಸ್ವಲ್ಪ ಎಫೆಕ್ಟ್ ಆಗೋಯಿತು, ಗ್ಯಾಸ್ಟ್ರಿಕ್ ಆಗೋಯಿತು. ಅದು ನಮ್ಗೆ ಹೆಂಗೆ ಗೊತ್ತಾಯಿತು ಅಂತಂದರೆ, ಈಗ ಮಕ್ಕಳು ಹೇಳ್ಕೊತಾವ ಏನು ಪ್ರಾಬ್ಲಮ್ ಆಗಿದೆ, ಏನು ಇರುತ್ತೆ ಅಂತೇಳಿ ಅಂತ. ನನಗೂ ಫಸ್ಟು ಸ್ಟಾರ್ಟಿಂಗು ನಂಗೆ ಅದ್ರ ಬಗ್ಗೆ ಏನೂ ಎಕ್ಸ್ಪೀರಿಯೆನ್ಸ್ ಇಲ್ಲ, ಮನೆಗೆ ಹೇಳಿದ್ದನ್ನು ಕೇಳಲಿಲ್ಲ. ಅದಾದಮೇಲೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋದ್ವಿ. ಯಾಕೆ ಈ ಥರ ಸ್ವಲ್ಪ ಅಳ್ತಿದ್ದಾನೆ, ಹೊಟ್ಟೆ ಮುಟ್ಟಿದ್ರೆ ಸಾಕು ಸಿಕ್ಕಾಪಟ್ಟೆ ಅಳ್ತಾನೆ ಅಂತೇಳಿ ಯೂಟ್ಯೂಬಲ್ಲೆಲ್ಲ ನೋಡ್ತಿದ್ದೆ ನಾನು. ಈ ಥರ ಏನು ಪ್ರಾಬ್ಲಮ್ಸ್ ಆಗುತ್ತೆ ಮಕ್ಕಳಿಗೆ, ಯಾವ ಥರ ಪ್ರಾಬ್ಲಮ್ಸ್ ಆದರೆ ಮಕ್ಕಳು ಹೇಳ್ಕೊಳ್ಳಲ್ವಲ್ಲ. ಹಾಗಾಗಿ ಯೂಟ್ಯೂಬಲ್ಲಿ ನೋಡಿದಾಗ ಹಿಂಗೆ ಅವನಿಗೆ ಟಚ್ ಮಾಡಿ ನೋಡಿದೆ, ಟಚ್ ಮಾಡಿ ನೋಡಿದಾಗ ಅವನು ಸಿಕ್ಕಾಪಟ್ಟೆ ಹೊಟ್ಟೆ ಟಚ್ ಮಾಡಿದ್ರೆ ಸಾಕು ಅಳ್ತಾ ಇದ್ದ. ಅದಕ್ಕೆ ಗ್ಯಾಸ್ಟ್ರಿಕ್ಕಿಗೆ ಆಗಿತ್ತು ಅಂತಂದರೆ ಎಕ್ಸಸೈಸಸ್ ಕೂಡ ಇರುತ್ತೆ. 1-2 ದಿನ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡೇ ಎಕ್ಸಸೈಸಸ್ ಎಲ್ಲ ಅವನಿಗೆ ಮಾಡ್ತಿದ್ದೆ. ಆದ್ರೂ ಅವನಿಗೆ ಕ್ಲಿಯರ್ ಆಗಲಿಲ್ಲ ಅಂತೇಳಿ ಹಾಸ್ಪಿಟ್ಲಿಗೆ ಹೋಗಿ ನೋಡಿದಾಗ ಊಟದ ವಿಷಯದಲ್ಲಿ ವೇರಿಯೇಷನ್ ಆಗಿದೆ, ನೀವೇನಾದರೂ ಖಾರ ಏನಾದರೂ ತಿಂದಿರ್ತೀರ, ಅದಕ್ಕೋಸ್ಕರ ಮಗು ಗ್ಯಾಸ್ಟ್ರಿಕ್ ಆಗಿದೆ ಅಂತೇಳಿ ಅಂತ ಕೋಲಿಕ್ ಸಿರಪ್ ಕೊಟ್ಟರು. ಆವತ್ತಿಂದ ನಾನು ನಮ್ಮ ಮನೆಗೆ ಚೆನ್ನಾಗಿ ಬೈದರು. ಆವತ್ತಿಂದ ಸರಿ ಆಯಿತು, ನೀವೇನು ಹೇಳ್ತೀರೋ ಅದನ್ನು ಫಾಲೋ ಅಪ್ ಮಾಡ್ತೀನಿ, ನಿಮ್ಮ ಮನೆಗೆ ಏನು ಕೊಡ್ತೀರೋ ಅದನ್ನು ನಾನು ತಿಂತೀನಿ ಅಂತೇಳಿ ಅಂತ. ಸೊ ಡೈಲಿ ಅವ್ರು ಏನು ಕೊಡ್ತಾರೋ ಅದನ್ನು ತಿಂತಿದ್ದೆ. ಇನ್ನು ಬೆಳಗ್ಗೆ ನನಗೆ ಏನೇನು ಫುಡ್ಸ್ ಕೊಡ್ತಿದ್ರು ಮನೆಯಲ್ಲಿ ಅಂತಂದರೆ, ಡೈಲಿ ಬೆಳಗ್ಗೆ ಹೊತ್ತು ರವೆ ಗಂಜಿ ಕೊಡೋರು. ಇನ್ನು ತುಪ್ಪ ಜಾಸ್ತಿ ಕೊಡ್ತಿದ್ರು. ಜಾಸ್ತಿ ಎಣ್ಣೆ ಎಲ್ಲ ಏನು ಯೂಸ್ ಮಾಡ್ತಿರಲಿಲ್ಲ. ಪ್ರತಿಯೊಂದು ಏನೇ ಒಗ್ಗರಣೆ ಹಾಕಬೇಕು ಅಂದರೂ ತುಪ್ಪ ಹಾಕಿನೇ ಕೊಡೋರು.
ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಆಗೋದಕ್ಕೋಸ್ಕರ ನನಗೆ ಸಬ್ಬಾಕ್ಸಿ ಸೊಪ್ಪು ಜಾಸ್ತಿ ಕೊಡ್ತಿದ್ರು, ಹಾಲು ಸಾರು ಕೊಡ್ತಿದ್ರು, ಮತ್ತು ಇದು ರಸಮ್ ಸಾರು, ಈ ಥರ ತಿಳಿಯ ಸಾರು, ಮತ್ತು ಮೆಣಸಿನ ಸಾರು, ಉಪ್ಪಿಟ್ಟು, ಈ ಥರ ಎಲ್ಲ ಜಾಸ್ತಿ ಕೊಡ್ತಿದ್ರು. ಟಿಫನ್ ಐಟಮ್ಸ್ ಎಲ್ಲ ಏನೂ ಕೊಡ್ತಿರ್ಲಿಲ್ಲ. ಮಧ್ಯಾಹ್ನದ ಹೊತ್ತು ಒಂಥರ, ಬೆಳಗ್ಗೆ ಹೊತ್ತು ಡೈಲಿ ಗಂಜಿ ಕೊಡೋರು, ಮಧ್ಯಾಹ್ನದ ಹೊತ್ತು ಏನಾದರೂ ಈ ಥರ ಸಾಂಬಾರು, ರೈಸ್ ಸಾಂಬಾರು ಇಲ್ಲ ತುಪ್ಪ ಅನ್ನ ಈ ಥರ ಕೊಡೋರು. ಅದನ್ನೆಲ್ಲ ನಾನು 3 ಮಂತ್ಸ್ವರೆಗೂ ಫಾಲೋ ಅಪ್ ಮಾಡಿದ್ದೀನಿ. 3 ಮಂತ್ಸ್ ಆದಮೇಲೆ ನಾನು ಬಿಟ್ಬಿಟ್ಟೆ. ಈಗ 3 ಮಂತ್ಸ್ ಕಂಪ್ಲೀಟಾಗಿ 10 ಡೇಸ್ ಆಗಿದೆ ಅಷ್ಟೇ. ಆಮೇಲೆ ನೀರು ಜಾಸ್ತಿ ಕುಡಿಬೇಕು ಅಂತ ಹೇಳ್ತಾರೆ, ಸಜೆಸ್ಟ್ ಮಾಡ್ತಾರೆ ಡಾಕ್ಟ್ರುಗಳು. ಆದರೆ ಈ ಫಾಲೋ ಅಪ್ ಮಾಡೋರು ಇರ್ತಾರಲ್ಲ, ಈ ಬೇರೆ ಬೇರೆ ಕಡೆ ಹಳ್ಳಿ ಸೈಡೆಲ್ಲ ಇರ್ತಾರಲ್ಲ, ಅಲ್ಲೆಲ್ಲ ನೀರೇ ಕುಡಿಸಲ್ಲ. ಜಸ್ಟ್ ಒಂದು ಲೋಟ, ಇಷ್ಟು ಚಿಕ್ಕ ಲೋಟದಲ್ಲಿ ನೀರು ಕುಡಿಸ್ತಾರೆ ಅಷ್ಟೇ ಊಟ ಆದ ತಕ್ಷಣ. ನಾನಂತೂ ಡೈಲಿ ನೀರು ಒಂದು 2 to 3 ಲೀಟರ್ಸ್ ನೀರು ಕುಡಿತಿದ್ದೆ ನಾನು. ಜಾಸ್ತಿ ಮೊದಲಿಂದನೂ ನೀರು ಅಷ್ಟು ಕುಡಿತಿರ್ಲಿಲ್ಲ ನಾನು. ಆದ್ರೂ ಪ್ರೆಗ್ನೆಂಟ್ ಆದಮೇಲೆ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಲ್ಲ, ಹಂಗಾಗಿ ನೀರು ಚೆನ್ನಾಗಿ ಕುಡಿತಿದ್ದೆ. ನೀರು ಮೇಯ್ನ್ ಇಂಪಾರ್ಟೆಂಟು, ನೀರು ಚೆನ್ನಾಗಿ ಕುಡಿಬೇಕು. ಸೊ ಈ ಥರ ಎಲ್ಲ ಫುಡ್ಸ್ನ ನಾನು ತಿಂತಿದ್ದೆ. ಅದಾದಮೇಲೆ ನೆಕ್ಸ್ಟು ನಾನು ಎಪಿಸಿಯಾಟಮಿ ಸ್ಟಿಚಸ್ನ ನಾನು ಯಾವ ರೀತಿ ರಿಕವರ್ ಮಾಡಿಕೊಂಡೆ. ನಾನು 15 ಡೇಸ್ ಅಷ್ಟೇ ಇದ್ದಿದ್ದು. 15 ಡೇಸ್ ಆದಮೇಲೆ ನನಗೆ ಆಟೋಮೆಟಿಕ್ಲಿ ಸ್ಟಿಚ್ ಅದಾಗದೇ ರಿಮೂವ್ ಆಯಿತು. ಸೊ ಜಾಸ್ತಿ ಟೈಮ್ ಏನು ನನಗೆ ತೊಗೊಳ್ಳಿಲ್ಲ, ಒಂದು 15 to 20 ಡೇಸ್ ಅಷ್ಟೇ. ಡೈಲಿ ಸ್ಟಿಚ್ ಬಾತ್ ಮಾಡ್ಕೊತಿದ್ದೆ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಸ್ಟಿಚ್ ಬಾತ್ ಮಾಡ್ಕೊತಿದ್ದೆ. ಮತ್ತು ಪ್ರತಿ ಸರಿ ರೆಸ್ಟ್ ರೂಮ್ಗೆ ಹೋದಾಗಲೂ ನಾನು ನೀಟಾಗಿ ಇಟ್ಕೊಳ್ತಿದ್ದೆ. ಪ್ರತಿದಿನ ಸ್ನಾನ ಮಾಡ್ತಿದ್ದೆ. ಆ್ಯಂಡ್ ಪ್ರತಿ ಸಾರಿ ವಾಶ್ರೂಮ್ಗೆ ಹೋದಾಗ್ಲೂ ಹಾಟ್ ವಾಟರ್ ಯೂಸ್ ಮಾಡ್ತಿದ್ದೆ. ಹಾಟ್ ವಾಟರ್ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಡೆಟಾಲ್ ಹಾಕ್ಕೊಂಡು ವಾಶ್ ಮಾಡ್ಕೊಳ್ತಿದ್ದೆ. ಸ್ಟಿಚ್ ಬಾತು ಇದೆಲ್ಲ ಕಂಪಲ್ಸರಿ ಮಾಡಬೇಕು. ಇಲ್ಲ ಮಾಡಿಲ್ಲ ಅಂತಂದರೆ ಬೇಗ ರಿಕವರ್ ಆಗೋದು ಕಷ್ಟ, ಪೇಯ್ನು ಜಾಸ್ತಿ ಇರುತ್ತೆ, ಮತ್ತು ಸ್ಟಿಚಸ್ ಎಲ್ಲ ನಾವು ಕ್ಲೀನಾಗಿ ಇದು ಮಾಡ್ಕೊಳಕ್ಕಾಗಲ್ಲ. ಆಮೇಲೆ ಆಯಿಂಟ್ಮೆಂಟ್ ಕೂಡ ಕೊಟ್ಟಿದ್ದರು. ಆಯಿಂಟ್ಮೆಂಟ್ನ ಡೈಲಿ ಹಚ್ಕೊಳ್ತಿದ್ದೆ. ರೆಸ್ಟ್ ರೂಮ್ಗೆ ಹೋದಾಗಲೇ ನೈಟ್ ಹಚ್ಕೊಳ್ತಿದ್ದೆ. ಸೊ ಇದನ್ನೆಲ್ಲ ಫಾಲೋ ಅಪ್ ಮಾಡಬೇಕು. ನೆಕ್ಸ್ಟು ಅದಾದಮೇಲೆ ಇನ್ನು ನನಗೆ ಬ್ಲೀಡಿಂಗು ಡೆಲಿವರಿ ಆದಮೇಲೆ ಸ್ಟಾರ್ಟ್ ಆಗಿದ್ದು. 20 ಡೇಸ್ವರೆಗೂ ನನಗೆ ಫುಲ್ಲಿ ಬ್ಲೀಡಿಂಗ್ ಇದಾಯಿತು. 1 ವೀಕ್ವರೆಗೂ ಸ್ವಲ್ಪ ಜಾಸ್ತಿ ಬ್ಲೀಡಿಂಗ್ ಆಯಿತು. ಅದಾದಮೇಲೆ ಹೋಗ್ತಾ ಸ್ವಲ್ಪನೇ ಕಡಿಮೆ ಆಗ್ತಾ ಹೋಯಿತು. ಒಂದು 20 ಡೇಸ್ ಅಷ್ಟೊತ್ತಿಗೆ ನಂದು ಬ್ಲೀಡಿಂಗು ಕೂಡ ಕ್ಲಿಯರ್ ಆಯಿತು. ನೆಕ್ಸ್ಟ್ ಅದಾದಮೇಲೆ ನಾನು ಹೊಟ್ಟೆ ಬೊಜ್ಜು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾನು ಏನೂ ಫಾಲೋ ಅಪ್ ಮಾಡಿಲ್ಲ. ಸ್ಟಾರ್ಟಿಂಗಿಂದನೂ ಡೆಲಿವರಿ ಆದ ತಕ್ಷಣವೇ ಹೊಟ್ಟೆಗೆ ಸೀರೆ ಕಟ್ತಿದ್ದೆ. ಒಂದು 15 ಡೇಸ್ ಕಟ್ಟಿದೆ. ಒಂದು 15 ಡೇಸ್ ಆದಮೇಲೆ ಸ್ವಲ್ಪ ನನಗೆ ಅಷ್ಟು ಹೊಟ್ಟೆ ಏನು ಜಾಸ್ತಿ ಇರಲಿಲ್ಲ. ಸೊ ಹಂಗಾಗಿ ಕಡಿಮೆ ಆಗಿತ್ತು, ಒಂದು ರೇಂಜಿಗೆ ಕಡಿಮೆ ಆಯಿತು. ಅದಾದಮೇಲೆ ನಾನು ಬೆಲ್ಟ್ ತರಿಸ್ಕೊಂಡೆ, ಬೆಲ್ಟ್ ಯೂಸ್ ಮಾಡ್ತಿದ್ದೆ. ಒಂದಷ್ಟು ದಿವಸ ಯೂಸ್ ಮಾಡ್ತಿದ್ದೆ. ಈಗೆಲ್ಲ ಕರೆಕ್ಟಾಗಿ ನಾನು ಬೆಲ್ಟೇ ಯೂಸ್ ಮಾಡಲ್ಲ ನಾನು. ಅದನ್ನು ಬಿಟ್ಬಿಡ್ತೀನಿ ನಾನು. ಬೆಲ್ಟು ನೈಟ್ ಟೈಮ್ ಯೂಸ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಈಗ ಸದ್ಯಕ್ಕೆ ನಾನು ಎಕ್ಸಸೈಸಸ್ ಸ್ಟಾರ್ಟ್ ಮಾಡಿದ್ದೀನಿ. ಒಂದು 15 ಡೇಸಿಂದ ಎಕ್ಸಸೈಸಸ್ ಮಾಡ್ತಾಯಿದ್ದೀನಿ, ಹೊಟ್ಟೆ ಬೊಜ್ಜು ಕಡಿಮೆ ಆಗೋದಕ್ಕೆ ಅಂತಲೇ. ಇಷ್ಟು ಮಾಡ್ತಿದ್ದೆ. ಇನ್ನು ಟ್ಯಾಬ್ಲೆಟ್ಸು ಏನು ಹೇಳಿದರು ಡಾಕ್ಟರ್ಸ್ ಅಂತಂದರೆ, ರೆಗ್ಯುಲರಾಗಿ 6 ಮಂತ್ಸ್ವರೆಗೂ ಐರನ್ ಮತ್ತು ಕ್ಯಾಲ್ಶಿಯಮ್ ತೊಗೋಬೇಕು ಅಂತ ಹೇಳಿದರು. ಐರನ್ ಕ್ಯಾಲ್ಶಿಯಮ್ ಕಂಪಲ್ಸರಿ ತೊಗೋಬೇಕು. ಏನಕ್ಕೆ ಅಂತಂದರೆ ನಾವು ಫುಲ್ಲು ಡೆಲಿವರಿ ಆದ ತಕ್ಷಣ ಫುಲ್ಲು ವೀಕ್ ಆಗಿರ್ತೀವಿ. ಮನೇಲಿ ಪಥ್ಯವೆಲ್ಲ ಬೇರೆ ಕೊಡ್ತಿರ್ತಾರೆ. ಸೊ ಅಷ್ಟು ನಮಗೇನು ಪೌಷ್ಟಿಕಾಂಶಗಳು ಸಿಗ್ತಾ ಇರಲ್ಲ, ಫುಲ್ಲು ವೀಕ್ ಆಗಿರ್ತೀವಿ. ಸೊ ಹಾಗಾಗಿ ಐರನ್ ಕ್ಯಾಲ್ಶಿಯಮ್ಮು ನಮಗೆ 6 ಮಂತ್ಸ್ವರೆಗೂ ತೊಗೊಳಕ್ಕೆ ಹೇಳ್ತಾರೆ. ಅದನ್ನು ತೊಗೋಬೇಕು ನಾವು. ಇನ್ನೊಂದು, ನಾನು ಡೆಲಿವರಿ ಆಗೋದಕ್ಕಿಂತ ಮುಂಚೆ 9 ಮಂತ್ಸಲ್ಲಿ ಇನ್ನೇನು ಡೆಲಿವರಿ ಆಗುತ್ತೆ ಅನ್ನೋ ಟೈಮಲ್ಲಿ ನಂದು ತೂಕ ಎಷ್ಟಿತ್ತು ಅಂತಂದರೆ 59 kg ಇತ್ತು. ಸೊ ಈಗ ನಾನು 45 kg ಇದ್ದೀನಿ, ಅಂದರೆ 15 kg ಕಡಿಮೆ ಆಗಿದ್ದೀನಿ. ಸೊ ಇನ್ನೂ ತುಂಬಾ ಕಡಿಮೆ ಆಗ್ತೀನಿ. ಯಾಕೆ ಅಂದರೆ ನನ್ನ ಮಗ ತುಂಬ ಹೈಪರ್ ಆ್ಯಕ್ಟಿವ್ ಇದ್ದಾನೆ. ಸಿಕ್ಕಾಪಟ್ಟೆ ಆ್ಯಕ್ಟಿವಿಟೀಸ್ ಈಗಲೇ ನಡೀತಾ ಇದೆ. ಇನ್ನು ಮುಂದೆ ಇನ್ನೂ ಅವನನ್ನು ಹಿಡಿಯೋಕ್ಕಾಗಲ್ಲ. ಸೊ ಇನ್ನೂ ನಾನು ಮೊದಲೆಷ್ಟು ಕೆ ಜಿ ಇದ್ದೀನೋ ಅಷ್ಟು ಕೆ ಜಿಗೆ ಬಂದುಬಿಡ್ತೀನಿ ಅಂತ ಅನಿಸುತ್ತೆ. ಸೊ ಇನ್ನೊಂದು ಹೇಳೋದು ನಾನು ಮರ್ತೋದೆ. ಡೆಲಿವರಿ ಆದ ತಕ್ಷಣ ಯಾವಾಗಲೂ ಬೆಚ್ಚಗಿರಬೇಕು ಅಂತ ಹೇಳ್ತಾರೆ. ಆದರೆ ಕಿವಿಗೆ ಯಾವಾಗಲೂ ಹತ್ತಿ ಇಡಬೇಕು, ಮತ್ತು ತಲೆಗೆ ಮಫ್ಲರ್ ಕಟ್ಟಿರಬೇಕು, ಸ್ವೆಟರ್ ಹಾಕಿರಬೇಕು, ಮತ್ತು ಕಾಲಿಗೆ ಸಾಕ್ಸ್ ಹಾಕಿರಬೇಕು ಅಂತ ಎಲ್ಲ ಹೇಳ್ತಾರೆ.
ಏನು ನಮ್ಮ ಕನ್ಸನಿಗೋಸ್ಕರ ಫ್ಯಾಮಿಲಿನಲ್ಲಿ ಹೇಳ್ತಾರೆ, ನಾವು ಫಾಲೋ ಅಪ್ ಮಾಡೋದು ಬಿಡೋದು ನಮಗೆ ಬಿಟ್ಟಿದ್ದು. ಆದರೆ ನಾನು ಯಾವಾಗಲೂ ಮನೆ ಒಳಗಡೆನೇ ಇರೋದ್ರಿಂದ ನಾನು ಎಲ್ಲೂ ಔಟ್ಸೈಡ್ ಹೋಗಲ್ವಲ್ಲ, ಸೊ ಹಾಗಾಗಿ ಮನೆ ಒಳಗಡೆನೇ ಇರೋದ್ರಿಂದ ಸಾಕ್ಸು ಮತ್ತು ಹತ್ತಿ ಯಾವಾಗಲೂ ಕಂಪಲ್ಸರಿ ಹಾಕಿರ್ತಿದ್ದೆ. ನಾನು ಮಫ್ಲರು ಸ್ವೆಟರೆಲ್ಲ ಏನೂ ಹಾಕಿರ್ತಿರ್ಲಿಲ್ಲ. ತುಂಬ ಸೆಕೆ ಬೇರೆ ಇದೆ, ಮಳೆನೇ ಇಲ್ವಲ್ಲ, ಸೊ ಅಷ್ಟು ಹೊರಗಡೆ ಗಾಳಿನೂ ಇಲ್ಲ, ಸೆಕೆ ಜಾಸ್ತಿ ಇರೋದ್ರಿಂದ ನಾನು ಸ್ವೆಟರೆಲ್ಲ ಏನೂ ಹಾಕ್ತಿರ್ಲಿಲ್ಲ. ತುಂಬ ಚಳಿ ಅಂತ ಅನ್ನೋ ಸಂದರ್ಭದಲ್ಲಿ ಮಾತ್ರ ಯಾವಾಗಾದರೂ ಸ್ವೆಟರ್ ಹಾಕ್ತಿದ್ದೆ ಅಷ್ಟೇ, ಅಷ್ಟು ಬಿಟ್ಟರೆ ನಾನು ಯಾವಾಗಲೂ ಹಾಕ್ತಿರ್ಲಿಲ್ಲ. ಸೊ ಇದಿಷ್ಟು ನನ್ನ ಪೋಸ್ಟ್ ಪಾರ್ಟಮ್ ರಿಕವರಿ ಆಗಿತ್ತು. ಐ ಹೋಪ್ ಈಗಿನ ಡೆಲಿವರಿ ಪ್ರೆಗ್ನೆಂಟ್ ಆಗಿರೋಂಥವ್ರಿಗೆ ಸಜೆಸ್ಟ್ ಮಾಡೋದಿಲ್ಲ ಅಂತಂದರೆ, ಈಗಿನ ಕಾಲದಲ್ಲಿ ಯಾರೂ ಫಾಲೋ ಅಪ್ ಮಾಡಲ್ಲ. ಹಳೆ ಕಾಲದಲ್ಲಿ ಇತ್ತು, ಪಥ್ಯ ಮಾಡಬೇಕು, ಊಟ ಎಲ್ಲ ಅದು ತಿನ್ನಬೇಕು ಇದು ತಿನ್ನಬೇಕು ಆ ಥರ ಎಲ್ಲ ಇತ್ತು, ಮನೇಲಿ ಏನು ಹೇಳ್ತಾರೋ ಅದು ಕೇಳಬೇಕು ಅಂತೇಳಿ ಅಂತ. ಸೊ ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಫ್ಯಾಮಿಲಿನಲ್ಲಿ ನಿಮ್ಮ ಕನ್ಸನಿಗೋಸ್ಕರನೇ ಹೇಳೋದು. ಸೊ ಇನ್ನು ಊಟದ ವಿಷಯದಲ್ಲಿ ಬಂದರೆ, ಎಲ್ಲ ಥರ ನಿಮಗೇನು ಪೌಷ್ಟಿಕಾಂಶ ಸಿಗುತ್ತೆ ಎಲ್ಲನೂ ತಿನ್ನಿ, ಹಾಗಂತ ಏನು ಔಟ್ಸೈಡ್ ಫುಡ್ ತಿನ್ನಿ ಅಂತ ನಾನು ಹೇಳಲ್ಲ. ಸೊ ಏನು ತರಕಾರಿ ಮತ್ತು ಫ್ರೂಟ್ಸು ಮನೇಲಿ ಏನಿರುತ್ತೆ ಅದನ್ನೇ ತಿನ್ನಿ, ನೀರು ಚೆನ್ನಾಗಿ ಕುಡೀರಿ ಅಷ್ಟೇ. ಏನು ಎಪಿಸಿಯೋಟಮಿ ಸ್ಟಿಚ್ ಆದಮೇಲೂ ಕೂಡ ಅಷ್ಟೇ, ನಾರ್ಮಲ್ ಡೆಲಿವರಿ ಮಾಡ್ಕೊಳ್ಳೋರಿಗೆ 15 ಡೇಸ್ ನಾನು ಏನು ಹೇಳಿದ್ದೆ ಅದನ್ನು ಫಾಲೋ ಅಪ್ ಮಾಡಿ ಸಾಕು. ಹಂಗಂತ ಎಲ್ಲನೂ ನಾನು ಹೇಳಿದ್ದೆಲ್ಲ ಫಾಲೋ ಅಪ್ ಮಾಡಿ ಅಂತ ಹೇಳ್ತಾ ಇಲ್ಲ. ಮೇನು ರೆಸ್ಟ್ ಮಾಡಿ, ಮೊಬೈಲೆಲ್ಲ ನಂತರ ಮೊಬೈಲೆಲ್ಲ ನೋಡೋದಕ್ಕೆ ಹೋಗಬೇಡಿ. ಸೊ ಇಷ್ಟೇ ನಾನು ಹೇಳೋದು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.